ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಜಾಗತಿಕ ತಂತ್ರಜ್ಞಾನದ ದೈತ್ಯ ಗೂಗಲ್ ಈಗ ಭಾರತದ ಡಿಜಿಟಲ್ ಸಾಮರ್ಥ್ಯಕ್ಕೆ ಹೊಸ ಎಐ ರೆಕ್ಕೆಯನ್ನ ನೀಡೋದಕ್ಕೆ ಮುಂದಾಗಿದೆ. ದೆಹಲಿಯಲ್ಲಿ ನಡೆದಂತಹ ಎಐ ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಭಾಗಿಯಾದಂತಹ ಗೂಗಲ್ ಸಿಇಒ ಸುಂದರ್ ಪಿಚೈ ಭಾರತ ಮತ್ತು ಅಮೆರಿಕ ನಡುವಿನ ತಾಂತ್ರಿಕ ಬಾಂಧವ್ಯವನ್ನ ವೃದ್ಧಿಸೋದಕ್ಕೆ ಭಾರತ ಅಮೆರಿಕ ಕನೆಕ್ಟ್ ಅನ್ನುವಂಥ ಹೈಟೆಕ್ ಯೋಜನೆಯನ್ನ ಘೋಷಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ ನಂತರ ಪಿಚೈ ಈ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಭಾರತದ ಎಐ ಕ್ರಾಂತಿಗೆ ಗೂಗಲ್ ಬೆನ್ನೆಲುಬಾಗಿ ನಿಲ್ಲಲಿದೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಸುಂದರ್ ಪಿಚೈ ಘೋಷಿಸಿದ ಈ ಬೃಹತ್ ಯೋಜನೆಯಲ್ಲಿ ಏನೆಲ್ಲ ಇರುತ್ತೆ, ಭಾರತದ ಯಾವ ನಗರಗಳಿಗೆ ಇದರ ಲಾಭ ಸಿಗುತ್ತೆ, ಜನಸಾಮಾನ್ಯರಿಗೆ ಇದರ ಪ್ರಯೋಜನಗಳೇನು, ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವೇನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ ಸಂಸ್ಥೆ ಭಾರತದಲ್ಲಿ ಎಐ ಮೂಲ ಸೌಕರ್ಯಕ್ಕಾಗಿ ಮುಂದಿನ 5 ವರ್ಷಗಳಲ್ಲಿ ಬರೋಬ್ಬರಿ $15 ಬಿಲಿಯನ್ ಹೂಡಿಕೆಯನ್ನ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಇದರ ಪ್ರಮುಖ ಭಾಗವೇ ಇಂಡಿಯಾ ಅಮೆರಿಕ ಕನೆಕ್ಟ್ ಉಪಕ್ರಮ. ಈ ಯೋಜನೆಯಡಿಯಲ್ಲಿ ಅಮೆರಿಕದ ಪಶ್ಚಿಮ ಕರಾವಳಿಯಿಂದ ಭಾರತಕ್ಕೆ ಸಮುದ್ರದ ಆಳದಲ್ಲಿ ಹೈಸ್ಪೀಡ್ ಕೇಬಲ್ ಮಾರ್ಗಗಳನ್ನು ನಿರ್ಮಿಸಲಾಗುತ್ತಿದೆ. ಇದು ಕೇವಲ ಇಂಟರ್ನೆಟ್ ವೇಗವನ್ನ ಜಾಸ್ತಿ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆಗೆ ಎಐ ದತ್ತಾಂಶ ವಿನಿಮಯಕ್ಕೆ ಹೊಸ ವೇದಿಕೆಯನ್ನ ಕಲ್ಪಿಸುತ್ತೆ. ಸುಂದರ್ ಪಿಚೈ ಘೋಷಿಸಿದಂತಹ ಈ ಬೃಹತ್ ಯೋಜನೆಯಲ್ಲಿ ಏನೆಲ್ಲ ಇರುತ್ತೆ, ಭಾರತದ ಯಾವ ನಗರಗಳಿಗೆ ಇದರ ಲಾಭ ಸಿಗುತ್ತೆ ಅಂತ ನೋಡೋದಾದ್ರೆ, ಸಬ್ಸಿ ಕೇಬಲ್ ಮೊದಲನೇದು. ಸಬ್ಸಿ ಕೇಬಲ್ ಅಮೆರಿಕದಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾಕ್ಕೆ ಸಮುದ್ರದ ಆಳದಲ್ಲಿ ಕೇಬಲ್ ಕನೆಕ್ಷನ್ ಅನ್ನ ಕೊಡ್ತಾ ಇರುವಂತದ್ದು. ವಿಶಾಖಪಟ್ಟಣಂನಲ್ಲಿ ಹೊಸ ಇಂಟರ್ನ್ಯಾಷನಲ್ ಸಬ್ಸಿ ಗೇಟ್ ವೇ ಸ್ಥಾಪನೆಯನ್ನ ಮಾಡಲಾಗುತ್ತೆ. ಇನ್ನು ಮೂರನೆಯದು ಫೈಬರ್ ಆಪ್ಟಿಕ್ ರೂಟ್. ದೇಶದಾದ್ಯಂತ 4 ಹೊಸ ಬೃಹತ್ ಫೈಬರ್ ಆಪ್ಟಿಕ್ ಮಾರ್ಗಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. 4ನೇ ಉಪಯೋಗ ಏನು ಅಂತ ನೋಡಿದ್ರೆ ಕೌಶಲ್ಯಾಭಿವೃದ್ಧಿ. ಗೂಗಲ್ ಎಐ ಪ್ರೊಫೆಷನಲ್ ಸರ್ಟಿಫಿಕೇಟ್ ಮೂಲಕ ಉದ್ಯೋಗಿಗಳಿಗಾಗಿ ಎಐ ತರಬೇತಿಯನ್ನು ನೀಡಲಾಗುತ್ತೆ. ಇನ್ನು ವಿಶಾಖಪಟ್ಟಣಂನಲ್ಲಿ ಸ್ಥಾಪನೆಯಾಗಲಿರುವಂತಹ ಸಬ್ಸಿ ಗೇಟ್ವೇ ಭಾರತದ ಡಿಜಿಟಲ್ ಸಂಪರ್ಕದ ಪ್ರಮುಖ ಕೇಂದ್ರ ಬಿಂದುವಾಗುತ್ತೆ. ಅಷ್ಟೇ ಅಲ್ಲ, ಭಾರತದಿಂದ ಸಿಂಗಾಪುರ ಮತ್ತು ಆಸ್ಟ್ರೇಲಿಯಾಕ್ಕೂ ಕೂಡ ಈ ಕೇಬಲ್ ಮಾರ್ಗಗಳು ಕನೆಕ್ಟ್ ಆಗುತ್ತೆ. ತಂತ್ರಜ್ಞಾನದ ಜೊತೆಗೆ ಜನಸಾಮಾನ್ಯರಿಗೆ ಉದ್ಯೋಗ ಕೂಡ ಸಿಗಬೇಕು ಅನ್ನೋ ಉದ್ದೇಶದಿಂದ ಗೂಗಲ್ ಹೊಸ ಎಐ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೂಡ ಘೋಷಣೆಯನ್ನ ಮಾಡಿದೆ. ಇನ್ನು ಭಾರತವು ಎಐ ಕ್ಷೇತ್ರದಲ್ಲಿ ಅಸಾಧಾರಣ ತಿರುವಿನಲ್ಲಿದೆ ಅಂತ ಬಣ್ಣಿಸಿರುವಂತಹ ಸುಂದರ್ ಪಿಚೈ, ಭಾರತದ ವೈವಿಧ್ಯತೆ ಮತ್ತು ಭಾಷಾ ಪರಿಸರವೇ ನಾವೀನ್ಯತೆಗೆ ಭದ್ರ ಬುನಾದಿ ಎಂದಿದ್ದಾರೆ. ಭಾರತೀಯ ಸ್ಥಳೀಯ ಭಾಷೆಗಳಲ್ಲಿ ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿಯನ್ನ ಪಡಿಸೋದಕ್ಕೆ ಗೂಗಲ್ ಈಗಾಗಲೇ ಕಾರ್ಯಪ್ರವೃತ್ತರಾಗಿದೆ. ಇದರಿಂದಾಗಿ ಕೃಷಿ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವಂತಹ ಗುರಿಯನ್ನ ಹೊಂದಲಾಗಿದೆ. ಪ್ರಧಾನಿ ಮೋದಿ ಅವರೊಂದಿಗಿನ ಈ ಭೇಟಿಯ ನಂತರ ಮಾತನಾಡಿದಂತಹ ಪಿಚೈ, ಭಾರತದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಜಗತ್ತಿಗೆ ಮಾದರಿ ಎಂದಿದ್ದಾರೆ. ಭಾರತದಲ್ಲಿ ಎಐ ಕಂಪ್ಯೂಟಿಂಗ್ ಹಬ್ ಮತ್ತು ಡೇಟಾ ಸೆಂಟರ್ ಫ್ಯಾಕ್ಟರಿಗಳನ್ನು ನಿರ್ಮಿಸುವ ಮೂಲಕ ಭಾರತವನ್ನ ಜಾಗತಿಕ ಎಐ ಹಬ್ ಮಾಡುವಂತಹ ಮೋದಿ ಅವರ ಕನಸಿಗೆ ಈ ಗೂಗಲ್ ಸಂಪೂರ್ಣ ಸಹಕಾರವನ್ನು ನೀಡಲಿದೆ. ಒಟ್ಟಾರೆಯಾಗಿ ಸುಂದರ್ ಪಿಚೈ ಅವರ ಈ $15 ಬಿಲಿಯನ್ ಹೂಡಿಕೆಯ ಈ ಯೋಜನೆ ಏನಿದೆ, ಈ ಯೋಜನೆ ಭಾರತದ ತಾಂತ್ರಿಕ ಭೂಪಟವನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಸಾಗರದ ಕೆಳಗಿನ ಕೇಬಲ್ನಿಂದ ಹಿಡಿದು ಕೈಯಲ್ಲಿರುವಂತಹ ಮೊಬೈಲ್ನ ಎಐ ವರೆಗೆ ಗೂಗಲ್ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸೋದಕ್ಕೆ ಸಜ್ಜಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.